ದೈವ ಸನ್ನಿಧಿಯ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ನಮ್ಮ ಕ್ಷೇತ್ರ ದರ್ಶನ ತೋಟಗೆರೆ ಬಸವಣ್ಣ ದೇವಾಲಯ. ತೋಟಗೆರೆ ಬಸವಣ್ಣ ದೇವಾಲಯದ ನಿರ್ದಿಷ್ಟ ಇತಿಹಾಸದ ಕುರಿತು ಮಾಹಿತಿ ಲಭ್ಯವಿಲ್ಲ. ಆದರೆ ಹೆಸರುಘಟ್ಟದ ಹತ್ತಿರ ಇರುವ ಚಂದ್ರಮೌಳೇಶ್ವರ ದೇವಾಲಯದ ಬಳಿ 1533ರ ವಿಜಯನಗರ ಕಾಲದ ಕನ್ನಡ ಶಾಸನವಿದೆ. ಈ ಶಾಸನವು ಹೆಸರುಘಟ್ಟದ ಇತಿಹಾಸದ ಒಂದು ಭಾಗವಾಗಿದೆ. ಸಾಮಾನ್ಯವಾಗಿ ಬಸವಣ್ಣ ದೇವಸ್ಥಾನಗಳು ತಮ್ಮ ಆಯಾ ಪ್ರದೇಶಗಳ ಸ್ಥಳೀಯ ಪುರಾಣಗಳು ಮತ್ತು ಧಾರ್ಮಿಕ ನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿವೆ. ನಿರ್ದಿಷ್ಟವಾಗಿ ಹೆಸರುಘಟ್ಟದ ಬಸವಣ್ಣ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ. ಈ ದೇವಾಲಯವು ಬಸವಣ್ಣ ಅಥವಾ ನಂದಿ ದೇವರನ್ನು ಒಳಗೊಂಡಿದೆ. ಬಹಳ ಪ್ರಾಚೀನ ಹಳೆಯ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ಇರುತ್ತದೆ. ಕಾರ್ತೀಕ ಮಾಸದಲ್ಲಿ ವಿಶೇಷ ಪೂಜೆಗಳು ಹಾಗೂ ಸೇವೆಗಳನ್ನು ದೇವರಿಗೆ ಮಾಡಲಾಗುತ್ತದೆ. ಈ ದೇವಾಲಯದ ಮುಂದೆ ದೊಡ್ಡ ಆಲದ ಮರಗಳು ಇವೆ. ಈ ದೇವಾಲಯದ ಸುತ್ತಲೂ ಗಿಡಮರಗಳು ಇರುವುದರಿಂದ ಒಳ್ಳೆಯ ಪ್ರಾಕೃತಿಕ ಸೌಂದರ್ಯವು ಕಾಣುತ್ತದೆ. ಈ ದೇವಾಲಯದಲ್ಲಿ ಎತ್ತೋ ಬಸವಣ್ಣ ಮೂರ್ತಿಯನ್ನು ನಾವು ಕಾಣಬಹುದಾಗಿದೆ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ದೇವರ ಮುಂದೆ ತಮ್ಮ ಪ್ರಶ್ನೆಗಳನ್ನು ಇಟ್ಟು ಬಸವಣ್ಣನನ್ನು ಎತ್ತಿ ಅದರ ಉತ್ತರಗಳನ್ನು ಪಡೆದುಕೊಳ್ಳುತ್ತಾರೆ. ಮದುವೆ, ಸಂತಾನ, ವಿದ್ಯೆ, ಮನೆ ಕಟ್ಟುವುದಕ್ಕೆ ಹಾಗೂ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸುವುದಕ್ಕೆ ಇನ್ನೂ ಅನೇಕ ಪ್ರಶ್ನೆಗಳಿಗೆ ದೇವರ ಬಳಿ ನಿಂತು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಕೆಲಸ ಆಗುವುದಾದರೆ ಬಸವಣ್ಣ ಮೂರ್ತಿಯು ಹೂವು ಬಂದಂತೆ ಸಲೀಸಾಗಿ ಎತ್ತಿಕೊಳ್ಳಬಹುದು. ಸ್ವಲ್ಪ ತಡ ಆಗುವುದಾದರೆ ನಿಧಾನವಾಗಿ ಬರುತ್ತದೆ. ಇಲ್ಲವಾದರೆ ಅದು ಮೇಲಕ್ಕೆ ಬರುವುದಿಲ್ಲ ಎಂದು ಇಲ್ಲಿ ನಂಬಿಕೆ ಇದೆ. ಇಂತಹ ಪವಾಡ ಬಸವಣ್ಣ ಮೂರ್ತಿಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇದು ಈ ದೇವಸ್ಥಾನದ ವಿಶೇಷತೆ. ಮತ್ತು ಅನಾದಿ ಕಾಲದಿಂದಲೂ ಸುತ್ತಮುತ್ತಲ ಊರಿನ ಜನರು ಮತ್ತು ರೈತರು ತಮ್ಮಲ್ಲಿರುವ ಹಸು ಕರು ಹಾಕಿದರೆ ಮೊದಲ ಹಾಲನ್ನು ದೇವಸ್ಥಾನಕ್ಕೆ ತಂದು ದೇವರಿಗೆ ಅರ್ಪಿಸಿ ಪೂಜೆ ಮಾಡಿಸುವ ಪ್ರತೀತಿ ಇದೆ. ಹಾಗೂ ಹಸುಗಳಿಗೆ ದನಕರುಗಳಿಗೆ ಕಾಯಿಲೆ ಬಂದರೆ ಹರಕೆ ಕಟ್ಟಿಕೊಂಡು ಗುಣ ಆದ ನಂತರ ಪೂಜೆ ಸಲ್ಲಿಸುತ್ತಾರೆ. ಮತ್ತು ಸುತ್ತಮುತ್ತಲಿನ ಅನೇಕ ಜನರು ಈ ದೇವರನ್ನು ಮನೆಯ ದೇವರನ್ನಾಗಿ ಆರಾಧಿಸುತ್ತಾ ಬಂದಿದ್ದಾರೆ. ಹಿಂದೂ ಧರ್ಮದಲ್ಲಿ ಗೋವನ್ನು ಅತ್ಯಂತ ಶ್ರೇಷ್ಠ ಎಂದು ನಂಬುತ್ತಾರೆ. ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಅಡಗಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ಹಿಂದೂ ಧರ್ಮದಲ್ಲಿ ಗೋವುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಸಾಕ್ಷಾತ್ ಶ್ರೀ ಕೃಷ್ಣ ಭಗವಂತನೇ ಗೋಪಾಲಕನಾಗಿರುವುದರಿಂದ ನಮ್ಮ ದೇಶದಲ್ಲಿ ಗೋಹತ್ಯೆಯನ್ನು ನಿಷೇಧಿಸಲಾಗಿದೆ. ಶಿವನ ಮುಖ್ಯ ವಾಹನವೂ ಸಹ ನಂದಿಯೇ ಆಗಿದೆ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಗೋವುಗಳನ್ನು ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳಲಾಗುತ್ತದೆ. ಪೂರ್ವಕಾಲದಲ್ಲಿ ಹೆಚ್ಚಾಗಿ ಯಾರು ಗೋವುಗಳನ್ನು ಹೊಂದಿದ್ದರೋ ಅವರೇ ಹೆಚ್ಚು ಶ್ರೀಮಂತರು ಎಂದು ನಂಬಲಾಗಿತ್ತು. ಹಿಂದೂ ಧರ್ಮದಲ್ಲಿ ಯಾರಾದರೂ ಹೊಸದಾಗಿ ಮನೆಯನ್ನು ಕಟ್ಟಿಸಿದಾಗ ಗೃಹ ಪ್ರವೇಶದ ಸಂದರ್ಭದಲ್ಲಿ ಹಸುವಿನೊಂದಿಗೆ ಕರುವನ್ನು ಮನೆಗೆ ಪ್ರವೇಶ ಮಾಡಿಸಿದಾಗ ಮನೆಯಲ್ಲಿರುವ ಎಲ್ಲ ವಾಸ್ತುದೋಷಗಳು ಕೊನೆಗೊಳ್ಳುತ್ತದೆ ಎಂದು ನಂಬಿಕೆ ಇದೆ. ಮಕರ ಸಂಕ್ರಾಂತಿಯ ದಿನದಂದು ಗೋವುಗಳನ್ನು ಸಿಂಗರಿಸಿ ಅದಕ್ಕೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗುತ್ತದೆ. ಪ್ರತಿನಿತ್ಯ ನಾವು ಮನುಷ್ಯರು ಗೋವಿಂದ ಅನೇಕ ಲಾಭಗಳನ್ನು ಪಡೆದುಕೊಳ್ಳುತ್ತಲೇ ಇದ್ದೀವಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿ ಹಾಗೂ ಹಸುವಿನಿಂದ ಬಂದ ಸಗಣಿಯನ್ನೂ ಸಹ ಬೆರಣಿಯನ್ನಾಗಿ ಉಪಯೋಗ ಪಡೆದುಕೊಂಡಿದ್ದೇವೆ. ಹಸುವಿನಿಂದ ಇಷ್ಟೆಲ್ಲ ಪ್ರಯೋಜನ ಪಡೆದರೂ ನಾವು ಹಸುವಿಗೆ ಅಥವಾ ಗೋಮಾತೆಗೆ ಸರಿಯಾದ ಕ್ರಮದಲ್ಲಿ ಗೌರವವನ್ನು ಕೊಡದೆ ಉಳಿದಿದ್ದೇವೆ. ಆಗಿನ ಕಾಲದಲ್ಲಿ ಮೊದಲು ಜನರು ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಗೋವುಗಳಿಗೆ ಪ್ರೀತಿ ಆಹಾರ ನೀಡಿ ಸಂತೃಪ್ತಿಯನ್ನು ಕಂಡುಕೊಳ್ಳುತ್ತಿದ್ದರು. ಆದ್ದರಿಂದ ಅವರಿಗೆ ಒಳ್ಳೆಯ ಫಲಗಳು ದೊರಕುತ್ತಿತ್ತು. ಆದರೆ ನಾವು ಈಗ ಅದನ್ನು ಮರೆತಿದ್ದೇವೆ. ಈಗಿನ ಜೀವನ ಶೈಲಿಯಲ್ಲಿ ಅನೇಕ ಜನರು ಗೋಪೂಜೆಯ ಮಹತ್ವವನ್ನು ಮರೆತಿದ್ದಾರೆ. ಗೋವಿನಿಂದ ಎಲ್ಲವನ್ನು ಪಡೆಯುವ ನಾವು ಗೋವಿಗೆ ವಿಶೇಷ ಪೂಜೆ ಹಾಗೂ ಸ್ಥಾನವನ್ನು ನೀಡಿ ಅದರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿದೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗುತ್ತದೆ. ಸುತ್ತಮುತ್ತಲಿನ ಜನರು ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಸಂತೃಪ್ತಿಯಾಗುತ್ತಾರೆ. ಧನ್ಯವಾದಗಳು.
ಇಲ್ಲಿ ಪಟ್ನೆಯವರು ಮೊಮ್ಮಗ ಅರ್ಚಕರು ಬಸವೇಶ್ವರ ಸ್ವಾಮಿ ಇಲ್ಲಿ ನಾವು ಇಲ್ಲಿ 5ನೇ ತಲೆಮಾರಿಂದ ಪೂಜೆ ಮಾಡ್ತಾಯಿದ್ದೀವಿ. 5ನೇ ತಲೆಮಾರಿಂದ ಪೂಜೆ ಮಾಡ್ತಾಯಿದ್ದೀವಿ. ಬಸವೇಶ್ವರ ವಿಶೇಷತೆ ಏನಂದರೆ ಎತ್ತೋಬಸವನ ಒಂದಿದೆ ಇಲ್ಲಿ. ಮನಸ್ಸಲ್ಲಿ ಏನೇ ಇಷ್ಟಾರ್ಥಗಳು ಕೆಲಸಗಳು ಆಗಬೇಕು ಅಂತ ಕೇಳ್ಕೊಬೇಕು ಅಂದರೆ ಇಲ್ಲಿ ಬಂದು ಕೇಳ್ಕೊಂಡು ಎತ್ತಿಸ್ತಾರೆ. ಆ ಕೆಲಸ ಆಗುತ್ತೆ ಸಲೀಸಾಗಿ ಅಂದರೆ ಹೂವು ಬಂದಂಗೆ ಬರುತ್ತೆ, ಇಲ್ಲಾಂದರೆ ಬರೋಲ್ಲ. ವಿಶೇಷತೆಯಿಂದ ಅದೇನಿದು. ಈಗ ಒಂದು 12-13 ವರ್ಷದಿಂದ ನಿತ್ಯ ರುದ್ರಾಭಿಷೇಕ ಡೈಲಿ ಅಭಿಷೇಕ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ವರ್ಷಕ್ಕೊಂದ್ಸತಿ ಲಕ್ಷ ದೀಪೋತ್ಸವ ಆಗುತ್ತೆ. ಶಿವರಾತ್ರಿ ಹಬ್ಬಕ್ಕೆ ಯುಗಾದಿ ಕಾಲದ 20 ದಿವಸಕ್ಕೆ ಜಾತ್ರೆ ನಡೆಯುತ್ತೆ. 4 ದಿವಸ ಜಾತ್ರೆ ನಡೆಯುತ್ತೆ. ಅಗ್ನಿಕೊಂಡ ಇರುತ್ತೆ. ಇದೇ ವಿಶೇಷಕ್ಕೆ ಮಕ್ಕಳಾಗಿದ್ದವ್ರಿಗೆ ನೀರು ಹಾಕ್ಕೊಂಡು ಮಕ್ಕಳು ಆಗುವಂಥದ್ದು ಇದೆ. ಅರ್ಕೆ ತೀರಿಸೋದು ಇದೆ. ರಥೋತ್ಸವ 7 ಊರು 8 ಊರು ಸೇರಿಸ್ಕೊಂಡು ರಥೋತ್ಸವ ಮಾಡ್ತಾರೆ ಜಾತ್ರೆಗಳಲ್ಲಿ. ಪ್ರಸಾದ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ ಹಬ್ಬಗಳು ಬಿಟ್ಟು ಮಿಕ್ಕಂತೆ ಎಲ್ಲ ದಿವಸನೂ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಪ್ರಸಾದವನ್ನು ಕೊಡ್ತಂತೇವರು. ಯಾವ ಟೈಮಿಂಗ್ ನಾವು ಬಂದು ಎತ್ಬೋದು ಕೇಳ್ಕೊಂಬಿಟ್ಟು. ಇಂಥ ವಿಷಯ ಅಂತಲೇ ಇಲ್ಲ, ಎಲ್ಲ ವಿಷಯ ಬೋರ್ ಆಗಲಿ, ಕೊಟ್ಟೋದಾಗಲಿ, ನೀರು ಸಿಗೋದಾಗಲಿ, ಒಂದು ಹಸು ತಾಮಕ್ಕಾದ್ರೂ ಬಂದು ಕೇಳ್ಕೊಂಡು ಹೋಗ್ತಾರೆ ಕೆಲವರು. ಮಳೆ ಬೀಳೋದಾಗಲಿ ಕೆಲವರು ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ತಾರೆ. ಯಾವ ಟೈಮಲ್ಲಿ ಹೆಂಗೆ ಮಳೆ ಆಗ್ತದೆ ಅಂತ ಹೇಳ್ಬಿಟ್ಟು ಹಕ್ಕು ಪ್ರಸಾದ ಕೊಡ್ತದೆ. ಮಕ್ಕಳಾಗಿದ್ದವರು ಮಕ್ಕಳು ಕೇಳ್ಕೊಂಡು ನೀರು ಹಾಕ್ಕೊಂಡು ನೀರು ಹೇಳ್ತದೆ. ಇಲ್ಲ ಬೇರೆ ಯಾವುದೋ ಒಂದು ದೋಷ ಇದ್ದರೂ ಅದು ಹೇಳ್ತದೆ. ನಾಲ್ಕು ದೋಷ ಇದ್ದು ಕೆಲವರಿಗೆ ಅವೆಲ್ಲ ಮಾಡ್ಕೊಂಡು ಬೇಕು ಅಂತ ಹೇಳಿ ಮಾಡ್ತದೆ, ಆಜ್ಞೆ ಕೊಡ್ತದೆ. ಅದು ಬಿಟ್ಟರೆ ಲಕ್ಷ ದೀಪೋತ್ಸವದಲ್ಲಿ ಒಂದು ದಿವಸ ನಡೀತದೆ. ಶಿವರಾತ್ರಿ ಹಬ್ಬದ ದಿವಸ ಸಂಜೆ 5ರಿಂದ ರಾತ್ರಿಯೆಲ್ಲ ಓಪನ್ ಇರ್ತದೆ. ಅವತ್ತು ಶಿವರಾತ್ರಿ ಹಬ್ಬದ ದಿವಸ ಜಾಗರಣೆ ಮಾಡಬೇಕಾಗಿ ಜನಗಳಿಗೆ ಏನು ತೊಂದರೆ ಏನಿಲ್ಲ, ಎಲ್ಲ ವ್ಯವಸ್ಥೆಗಳು ಇರುತ್ತೆ. ಪ್ರಸಾದದಿಂದಲೇ ಇರ್ತದೆ. ಶಿವರಾತ್ರಿ ಹಬ್ಬದ ದಿವಸದಲ್ಲಿ ರಾತ್ರಿ ಜಾಗರಣೆ ಮಾಡೋಕ್ಕೆ ಬೇರೆ ಬೇರೆ ಕಲಾವಿದರುಗಳು ಬಂದು ಇಲ್ಲಿ ನರ್ತನಗಳು ಅವರು ನಾಟಕ ಅವರು ಮಾಡ್ತಾ ಇರ್ತಾರೆ. ಅವತ್ತು ಫುಲ್ ನೈಟಾದ ಜಾಗರಣೆ ಮಾಡೋಕ್ಕೆ ತೊಂದರೆಲ್ಲ. ತಿರುಗಿ ಮಾರನೇ ದಿವಸ ಬೆಳಿಗ್ಗೆ ಅಭಿಷೇಕ ಮುಗಿದು 5:30ಗೆ ಮಹಾಮಂಗಳಾರತಿ ಮಾಡಿ ಜನಗಳು ಪ್ರಸಾದ ನಿಂತ್ಕೊಂಡು ಹೋಗ್ಬೋದು. ಜಾತ್ರೆಗಳಲ್ಲಿ 7 ಊರು 8 ಊರು ಸೇರ್ಕೊಂತದೆ. ಅದು ಯುಗಾದಿ ಕಾಲ 15 ದಿವಸ ಇಲ್ಲ 20 ದಿವಸ. ಸೋಮವಾರ ಮಂಗಳವಾರ ಯಾವಾಗ ಬೀಳುತ್ತೋ 15 ದಿವಸ ಬೀಳಿ ಇಲ್ಲ 20 ದಿವಸ ಬೀಳಿ ಅವತ್ತು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವಾಗಿಂದ. ಅದು ಬೇರೆ ಏನೇ ತೊಂದರೆ ಅಡಚಣೆ ಏನೇ ಇದ್ರೂ ಅದು ನಿಲ್ಸಂಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಿಲ್ಸೇ ಇಲ್ಲ ಇದುವರೆಗೂ. ಹಬ್ಬ ಯುಗಾದಿ ಹಬ್ಬಗಳು 15 ದಿವಸ 20 ದಿವಸ. ಸೋಮವಾರ ಮಂಗಳವಾರ ಯಾವಾಗ ಬೀಳುತ್ತೋ 15 ದಿವಸ ಮಾಡಿದ್ಮೇಲೆ ಅವತ್ತು ಪೂಜೆ.